ರಾಜರಂತ ಮಹಾಪುರುಷರನ್ನ ಪಡ್ಕೊಂಡಿರ್ತಕ್ಕಂಥವ್ರು ನಾವು ಪುಣ್ಯವಂತರು ಅಂತಕ್ಕಂಥದ್ದು ಮೊದಲು ನಮಗೆ ಅರಿವು ಇರಬೇಕು. ಶಿವಾಜಿ ಮಹಾರಾಜರಂತ ಒಬ್ಬ ಮಹಾನ್ ಶಕ್ತಿ ನಮ್ಮ ದೇಶಕ್ಕೆ ಸಿಗಬೇಕಾದ್ರೆ ಮೊದಲು ನಾವು ಜಿಜಾಮಾತೆಗೆ ಅಭಿನಂದನೆಗಳನ್ನು ಹೇಳಬೇಕಾಗ್ತದೆ. ಮಗುವಿದ್ದಾಗಲೇ ಜಿಜಾಮಾತಾ ಶಿವಾಜಿ ಮಹಾರಾಜ ಏನ್ ಆಗ್ಬೇಕು ಅಂತಕ್ಕಂಥ ಕಲ್ಪನೆಯನ್ನು ಇಟ್ಕೊಂಡು ಆ ನಿಟ್ಟಿನಲ್ಲಿ ಅವರನ್ನ ಬೆಳೆಸಿರ್ತಕ್ಕಂಥದ್ದು ನಾವು ಇತಿಹಾಸದಲ್ಲಿ ಓದ್ತೀವಿ. ದೇಶವನ್ನ ಹಿಂದೂ ರಾಷ್ಟ್ರವನ್ನು ಮಾಡ್ಬೇಕಂತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಮೊದಲ ರಾಜ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆದ್ರೆ ಬಹುಶಃ ನಾವು ಎಲ್ಲರೂ ಅಖಂಡ ಹಿಂದೂ ರಾಷ್ಟ್ರ ಉಳಿಬೇಕಾದ್ರೆ ಅವ್ರು ಹಾಕಿ ಕಟ್ಟಂತ ವಿಚಾರಾದಿಗಳನ್ನ ಅನುಸರಿಸತಕ್ಕಂಥ ಕರ್ತವ್ಯ ಅನಿವಾರ್ಯ ಇದೆ. ಅದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೂ ಕೂಡ ಈ ಭಾಗದ ಉದ್ಯೋಗಪತಿಗಳು, ಈ ಭಾಗದ ಮಾಜಿ ಮಂತ್ರಿ ಆಗಿರ್ತಕ್ಕಂಥ ಶ್ರೀಮಂತ ಪಾಟೀಲ್ ಕುಮಟಳ್ಳಿ ಹೋಗಬೇಕಾಗಿತ್ತು. ಕಾರಣಾಂತರಗಳಿಂದ ಅವರ ಪಕ್ಷದ ಕಾರ್ಯಕ್ರಮ ಸಭೆ ಇವತ್ತು ಬೆಂಗಳೂರು ಇರ್ತಕ್ಕಂಥ ಸಂದರ್ಭದಲ್ಲಿ ಬರ್ಲಕ್ಕಾಗಿಲ್ಲ. ಅದ್ರ ಜೊತೆಗೇನು ಕೂಡ ನಾವೆಲ್ಲರೂ ಕೂಡ್ಕೊಂಡು ಇವತ್ತ ಛತ್ರಪತಿ ಶಿವಾಜಿ ಮಹಾರಾಜರಾಗಿರ್ಬೋದು, ಸಂಗೊಳ್ಳಿ ಅಂತ ಇಂಥ ವಿರಾಜಿ ವೀರರ ಈ ಜಯಂತಿ ಮಾಡೋ ಜೊತೆಗೆ ಅವ್ರು ಕೊಟ್ಟಂತ ಆದರ್ಶಗಳನ್ನ ನಾವೆಲ್ಲ ಮೈಗೂಡಿಸಬೇಕಂತಕ್ಕಂಥ ವಿಚಾರವನ್ನು ತಮಗೆಲ್ಲ ತಿಳಿಸೋದಕ್ಕೆ ನಮ್ಮ ರಾಷ್ಟ್ರ ಹೇಗಿರಬೇಕು, ನಮ್ಮ ದೇಶ ಹೇಗಿರಬೇಕು, ನಾವು ಹೇಗಿರಬೇಕು ಅನ್ನೋದು ಕಲಿಸಿಕೊಟ್ಟಿರ್ತಕ್ಕಂಥದ್ದು ಮಹಾ ಪುಣ್ಯಾತ್ಮ ದೇವರು ಅಂತ ಆರಾಧಿಸುವಂತ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಇವತ್ತು ಆರಾಧಿಸುವಂತ ದಿನ, ಬಹಳ ಸಂತೋಷದ ದಿನ. ಅವತ್ತು ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಇವತ್ತು ಯಥಾಸ್ಥಿತಿಯಲ್ಲಿ ನಡೆದಿದ್ರೆ ಇವತ್ತು ನಮಗೆ ಕುಂದುಕೊರತೆಗಳು ಕಡಿಮೆ ಆಗ್ತಿತ್ತು. ಆದ್ರೆ ದುರ್ದೈವ, ನಾವೆಲ್ಲೂ ಎಡತಾ ಇದ್ದೀವಿ, ದಾರಿ ತಪ್ತಾ ಇದ್ದೀವಿ. ಇನ್ನಾದ್ರೂ ಎಚ್ಚೆತ್ತುಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರ ಮಾರ್ಗದರ್ಶನ, ಅವರ ರಾಷ್ಟ್ರ ಕಲ್ಪನೆ, ದೇಶಭಕ್ತಿ ಇವೆಲ್ಲಗಳನ್ನ ಮೈಗೂಡಿಸ್ಕೊಂಡ್ರೆ ನಮ್ಮ ದೇಶ ಭವ್ಯ ಭಾರತವಾಗಲಿಕ್ಕೆ ಯಾವುದು ಕೊರತೆ ಇಲ್ಲ ಅಂತ